ಶೃಂಗೇರಿ ಕ್ಷೇತ್ರದ ನಮ್ಮ ಪಕ್ಷದ ಹಿರಿಯರು ಕಾರ್ಯಕರ್ತರ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಯುವ ಮುಖಂಡರು, ನಮ್ಮ ಪಕ್ಷದ ರಾಜ್ಯ ಯುವಜನತಾ ದಳದ ಅಧ್ಯಕ್ಷರು ಅಂತ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಕಾರ್ಯಕ್ರಮದ ರೂವಾರಿ ನಮ್ಮ ಪಕ್ಷದ ಕೋರ್ ಕಮಿಟಿಯ ಸದಸ್ಯರಂತ ಶ್ರೀ ಸುಧಾಕರ್ ಶೆಟ್ಟರೆ, ನಮ್ಮೆಲ್ಲರ ಹಿರಿಯರು, ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮಂತ್ರಿಗಳಾಗಿ ಅತ್ಯಂತ ದಕ್ಷ ಚಿರಪರಿಚಿತ ಆಡಳಿತ ನೀಡಿದಂಥ ಶ್ರೀ ಗೋವಿಂದೇಗೌಡರ ಪುತ್ರ ಅಂತ ಶ್ರೀ ವೆಂಕಟೇಶ್ ಗೌಡ್ರೆ, ವೇದಿಕೆಯಲ್ಲಿ ಹಾಜರಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಘಟಕಗಳ ಅಧ್ಯಕ್ಷರೇ, ವೇದಿಕೆ ಮೇಲೆ ಹಾಜರಿರ್ತಕ್ಕಂಥ ಮಾನ್ಯ ಎಲ್ಲ ಗೌರವಾನ್ವಿತ ನಾಯಕರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಹಿರಿಯರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿನ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ. ಒಂದು ಪಕ್ಷ ಸದೃಢವಾಗಿ ಸಂಘಟನೆ ಆಗಬೇಕಾದ್ರೆ ಪ್ರಾಥಮಿಕವಾಗಿ ನಾವು ಪಕ್ಷದ ಸದಸ್ಯತ್ವವನ್ನು ನೋಂದಾಯಿಸ್ಕೊಳ್ಬೇಕು. ಅದರ ಮೂಲಕ ಪಕ್ಷ ಸಂಘಟನೆಯನ್ನು ಮಾಡಬೇಕು. ಸದಸ್ಯತ್ವ ನೋಂದಣಿ, ಪಕ್ಷ ಸಂಘಟನೆ, ನಂತರ ಇವತ್ತಿನ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಜನವಿರೋಧಿಯಾಗಿ ವರ್ತಿಸ್ತಾ ಇದೆ, ಅದರ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ನಾವು ಪಡೆದುಕೊಳ್ಬೇಕಾಗಿದೆ. ಇದಕ್ಕಾಗಿಯೇ ಮೂಲಭೂತವಾಗಿ ನಮ್ಮ ಪಕ್ಷದ ಸಭೆಯಲ್ಲಿ ಚರ್ಚೆಯಾದಂತೆ ನಮ್ಮೆಲ್ಲರ ಹಿರಿಯ ನಾಯಕರಂತ ಮಾನ್ಯ ದೇವೇಗೌಡರವರ ಆಕಾಂಕ್ಷೆ ಮೇರೆಗೆ, ಮಾನ್ಯ ಎಚ್ ಡಿ ಕುಮಾರಣ್ಣವರ ನಿರ್ದೇಶನದ ಮೇರೆಗೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನನಗಂತೂ ಅತ್ಯಂತ ಖುಷಿಯಾಯಿತು. ಕಾರಣ, ನಾನು ಸಕಲೇಶಪುರದವನು. ಸಕಲೇಶಪುರ ತಾಲೂಕು, ಶೃಂಗೇರಿ ತಾಲೂಕು ಹೆಚ್ಚು ಕಡಿಮೆ ಎಲ್ಲ ರೀತಿಯಲ್ಲೂ ಒಂದೇ ರೀತಿಯಲ್ಲಿರ್ತಕ್ಕಂಥದ್ದು. ಅಷ್ಟು ಸುಲಭ ಅಲ್ಲ ನಿಮ್ಮನ್ನೆಲ್ಲ ಕರೆಸೋದು. ನಾವು ಅಷ್ಟು ಸುಲಭ ಅಲ್ಲ. ನನಗೆ ಗೊತ್ತಿದೆ, ಸುಧಾಕರ್ ಶೆಟ್ಟರು ಭಾಳ ಮೋಡಿ ಮಾಡಿದ್ದಾರೆ. ನಾನು ನಮ್ಮ ನಿಖಿಲ್ ಅವ್ರಿಗೆ ಹೇಳ್ತಿದ್ದೆ, ಎಷ್ಟೊತ್ತಿಗಿದೆ ಫ್ಲೈಟು ಅಂತ. ಆ ಫ್ಲೈಟ್ ಹಿಡಿಬೇಕಾದ್ರೆ ನೀವು ಇಲ್ಲಿಂದ ಹೆಲಿಕಾಪ್ಟರ್ ಹೋಗಬೇಕಾಗುತ್ತೆ ಅಂತ ಹೇಳಿದೆ ನಾನು. ಆ ರೀತಿ ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ತಮ್ಮನ್ನೆಲ್ಲ ಸೇರಿಸಿದ್ದಾರೆ. ತಾವಿಲ್ಲಿ 2,000 ಜನ ಸೇರಿಸಿದ್ದೀರಲ್ಲ, ನಮ್ಮ ಚನ್ನರಾಯಪಟ್ಟಣ, ಹೊಳಾಜ್ಪುರ, ಕೇರ್ಪೇಟೆ ಭಾಗದಲ್ಲಿ ಇದು 10,000 ಸೇರಿದಾಗಿದೆ. 10,000 ಸೇರಿದಾಗಿದೆ ಅಂದರೆ ನಿಮ್ಮೆಲ್ಲರ ಮನಸ್ಸು, ವಿಶ್ವಾಸ ನಮ್ಮ ಪಕ್ಷದ ಮೇಲಿದೆ, ನಮ್ಮ ನಿಖಿಲ್ ಅವರ ಮೇಲಿದೆ. ನನಗೆಲ್ಲ ಅರ್ಥ ಆಗ್ತಾಯಿದೆ ತಾವು ತೋರಿಸಿರ್ತಕ್ಕಂಥ ಅಭಿಮಾನ. ಕಾರಣ, ಈ ರಾಜ್ಯ ಅಧೋಗತಿಗೆ ಹೋಗ್ತಾ ಇದೆ. ಇವತ್ತು ಜನತಾದಳ ಅನಿವಾರ್ಯ ಆಗಿದೆ. ಜನತಾ ಪಕ್ಷ ಈ ಹಿಂದೆ ಏನು ಆಡಳಿತ ಮಾಡಿತ್ತು, ನಮಗಷ್ಟು ಪರಿಚಯ ಇಲ್ಲ, ನಮ್ಮ ಯುವಕರಿಗೆ ಅಷ್ಟು ಪರಿಚಯ ಇಲ್ಲ. ಆದರೆ ತಮಗೆ 55-60 ವರ್ಷ ಮೀರಿದವರಿಗೆ ರಾಮಕೃಷ್ಣ ಹೆಗಡೆಯವರು ಹೇಗೆ, ಮನೆ ದೇವೇಗೌಡರು ಹೇಗೆ, ಮನೆ ಎಚ್ ಡಿ ಗೋವಿಂದೇಗೌಡರು ಹೇಗೆ ಆಡಳಿತ ಮಾಡ್ತಾಯಿದ್ರು. 83ರಲ್ಲಿ ನಮ್ಮ ಪಕ್ಷ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರವನ್ನು ನಮ್ಮ ದೇವೇಗೌಡರು, ಹೆಗಡೆಯವರ ನೇತೃತ್ವದಲ್ಲಿ ಕಟ್ಟಿದಂಥ ರೀತಿ, ಮಾಡಿದಂತೆ ಸೇವೆಗೆ 85ರಲ್ಲಿ 139 ಸೀಟು ಬಂದು. 139 ಸೀಟು ಸುಮ್ಮನೆ ಬರಲ್ಲ. ಜನೇನು ದಡ್ರಲ್ಲ, ಕಾರ್ಯಕರ್ತರೇನು ದಡ್ರಲ್ಲ. ಜನಪರ ಕಾರ್ಯಕ್ರಮಗಳು, ಜನಪರ ನಾಯಕರು, ಜನಪರ ಕಾರ್ಯಕ್ರಮಗಳ ಕುರಿತಾಗಿ ಅವರು ತೆಗೆದುಕೊಂಡಂಥ ನಿಲುವುಗಳು 139 ಸೀಟ್ ಬಂದ್ವಿ. ನಂತರ ಅಷ್ಟೇ ಬೇಸರ ಆಯಿತು. ನೀವೆಲ್ಲ ನೊಂದುಕೊಂಡಿದ್ದೀರಿ, ಗೊತ್ತು ನಮಗೆ. ನಾವು ಕಚ್ಚಾಡಿ ದೂರ ಆಗಿ ನಾವು ಇಳಿದ್ವಿ. ಕಾಂಗ್ರೆಸ್ಸು 177 ಸೀಟ್ ಬಂತು ಈ ರಾಜ್ಯದಲ್ಲಿ. ನಮಗೆಲ್ಲ, ನಮ್ಮ ಜ್ವಾಲಾಡಿಗರಿಗೆಲ್ಲ ಚೆನ್ನಾಗಿ ಗೊತ್ತು. 177 ಸೀಟು 89ರಲ್ಲಿ. ಆ ಸರ್ಕಾರ ಎಷ್ಟು ಸೀಟ್ ಬರಬೇಕು, ಸರಿಯಾಗಿ ಆಡಳಿತ ಮಾಡಿದರೆ 200ಕ್ಕೆ ಹೋಗಬೇಕಿತ್ತು. 177 ಇಳಿದದ್ದೆಷ್ಟಕ್ಕೆ, 99ರಲ್ಲಿ 36ಕ್ಕೆ 36ಕ್ಕೆ. ಅಂದರೆ ಆಡಳಿತವನ್ನು ಸರಿಯಾಗಿ ಮಾಡದೇ ಇದ್ದರೆ, ಜನಪರವಾಗಿ ನಾವು ನಿಲ್ಲದೇ ಇದ್ದರೆ, ಜನ ಯಾವಾಗ ಹೇಗೆ ಬೇಕಾದರೂ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ನಮ್ಮ ನಾಯಕರಿರುವ ದೇವೇಗೌಡರು ಸಕ್ರಿಯವಾಗಿ ಹೊರಗಡೆ ಬರದೇ ಇರ್ಬೋದು, ಆರೋಗ್ಯ ಕಾರಣಕ್ಕಾಗಿ ಬರದೇ ಇರ್ಬೋದು. ಆದರೆ ಅವರ ಮನಸ್ಸು ಇವತ್ತು ಕೂಡ, ನಾವು ಯಾರಾದರೂ ಅವ್ರ ಜೊತೆಗೆ ಹೋದರೆ, ನಮ್ಮ ಸುಧಾಕರ್ ಶೆಟ್ಟರು ಹೋದರೆ ಹತ್ತಿರ ಕರೆದು ಕೂರಿಸ್ಕೊಂಡು ಅವರೇ ಎಲ್ಲ ಕೇಳ್ತಾರೆ, ಇವ್ರು ಹೇಳೋದೇ ಬೇಡ, ಏನು ನಡೀತಿದ್ಯಪ್ಪ, ಹೇಗಾಗ್ತಿದ್ಯಪ್ಪ ಅಂತ. 85
94ರಲ್ಲಿ ಮೊನ್ನೆ ಗೋವಿಂದೇಗೌಡರ ಜೊತೆ ನಾನು ಶಾಸಕನಾಗಿದ್ದೆ. ಎಂಥ ಪ್ರತಿಮ ರಾಜಕಾರಣಿ, ಎಂಥ ಗಾಂಧಿವಾದಿ. ನಾವು ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಶೃಂಗೇರಿ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಒಂದೇ ₹1 ಲಂಚ ಕೊಡದ ರೀತಿಯಲ್ಲಿ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿದಂಥ ಧೀರ ಅಂಥವರ ಪುತ್ರ ಇಲ್ಲಿದ್ದಾರೆ. ರಾಜಕಾರಣ ಬೇರೆ ಬಿಡಿ. ಈಗ ನಮ್ಮ ವೆಂಕಟೇಶ್ ಗೌಡ್ರಿಗೆ ಓಟ್ ಕೊಡಿ ಅಂದರೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದ್ರೆ ಅವ್ರು ಗೋವಿಂದೇಗೌಡರು ಅಲ್ಲ, ಅವರಿಗೆ ಅವರು ಹಕ್ಕಾಗ್ತಿಲ್ಲ, ನಾನು ಹಕ್ಕಾಗ್ತಿಲ್ಲ. ಇವತ್ತು ಸ್ಮಾರ್ಟ್ ಸಿಟಿದು ಇವತ್ತು ನಮ್ಮ ನ್ಯಾಯಾಲಯನೇ ಹೇಳುತ್ತೆ FIR ಹಾಕ್ರಿ ಅಂತ. ಸ್ಮಾರ್ಟ್ ಎಂಥದ್ದು ಬೋರ್ಡ್ KEB ಸ್ಮಾರ್ಟ್ ಮೀಟರ್ ಬೋರ್ಡಲ್ಲಿ ಅಕ್ರಮ ನಡೆದಿದೆ ಅಂತ ನ್ಯಾಯಾಲಯ ಆದೇಶ ಮಾಡಿದೆ. ಎಷ್ಟು ಸಾವಿರಾರು ಕೋಟಿ ಇವತ್ತಲ್ಲ. ನಮಗೆ ಅರಣ್ಯ ಮಂತ್ರಿಗಳು ಮೊನ್ನೆ ಆದೇಶ ಮಾಡಿದ್ದಾರೆ, ಸರ್ ನಮ್ಮ ಭಾಗಕ್ಕೆ ನಮ್ಮ ಭಾಗಕ್ಕೆ ನಾವು ನಮ್ಮ ದನಕರುಗಳನ್ನು ಜಾನುವಾರನ್ನು ಅರಣ್ಯಕ್ಕೆ ಬಿಡಬಾರ್ದಂತೆ. ನಾವು ನೀವು ಯಾರು ಕೂಡ ತಗೊಂಡೋಗಿ ಈಶ್ವರ ಖಂಡ್ರೆಯವರು ಮನೆ ಬಾಯಿಲಿ ಕಟ್ಟಾಕ್ಬಿಡೋಣ ಎಲ್ಲ. ನೀವು ಅವರೇ ಮೇವಾಗ್ತೀವಿ. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅರಣ್ಯ ಖಂಡ್ರೆ ಅವರು ಅವರೇ ಕಟ್ಟಾಕ್ಬಿಡ್ಲಿ. ಇದ್ರ ಮೇವು ಭಾಗ್ಯ ಕೊಟ್ಬಿಡ್ಲಿ. ನಮಗೇನಾಗಬೇಕಾಗಿದೆ ಪಾಪ? ನಿಮ್ಮಲ್ಲಿ ಇಬ್ಬಿಬ್ಬರು ಕಾಯೋದು ತಪ್ಪು. ದನಗಳನ್ನೋಗಿ ಎಮ್ಮೆ ಕಾಯ್ದವನ್ನೆಲ್ಲ ಅರಣ್ಯದಲ್ಲಿ ಕಟ್ಟಾಕೊಂಬಿಡೋಣ, ಮೇವು ಕೊಡಲಿ, ಹಾಕಲಿ. ಇವತ್ತೆಲ್ಲ ಭಾಗ್ಯಗಳನ್ನು ಕೊಟ್ಟಿದೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು, ಒಂದೇ ಒಂದು ಬಿಡಿ. ರೂಲಿಂಗ್ ಪಾರ್ಟಿಯವರು ಮಾತನಾಡೋಕ್ಕಾಗಲ್ಲ, ರಾಜೇಗೌಡರು ಸಹಜ, ಅವ್ರದ್ದು ರೂಲಿಂಗ್ ಪಾರ್ಟಿ ಅದು. ನಾವು ಮಾತಾಡ್ಬೋದು, ನಮ್ಮ ಸುಧಾಕರ್ ಶೆಟ್ಟರು ಮಾತಾಡ್ಬೋದು, ನಮ್ಮ ನಿಖಿಲ್ ಅವ್ರು ಮಾತಾಡ್ಬೋದು. ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ, ನಮ್ಮ ನಿಖಿಲ್ ಅವ್ರಿಗೆ ಅದನ್ನೇ ಹೇಳ್ತಿರ್ತೀನಿ. ಅವರು ನಮ್ಮ ನಿಖಿಲ್ ಅವ್ರನ್ನ ಸೋಲಿಸ್ತಿರ್ಲಿಲ್ವಂತೆ, ಅವರ ತಮ್ಮವ್ರನ್ನ ಸೋಲಿಸಿದ್ದಕ್ಕೆ ಹಠ ಮಾಡಿ ತಂತ್ರಗಾರಿಕೆ ಮಾಡಿ ಅವ್ರನ್ನ ಸೋಲಿಸಿದ್ರಂತೆ. ಆಗ ನಮ್ಗೆ ಅರ್ಥ ಇದ್ದು ಬಿಡಿ, ನೀವು ವೀಕ್ ಅಲ್ಲ, ಅವರು ನಿಮ್ಮನ್ನು ಸೋಲಿಸ್ಬೇಕು ಅಂತ ಅಷ್ಟೇ ಸೋಲಿಸಿರೋದು ಅಂತ. ನಾನು ನೋಡಿದೆ, ಪತ್ರಿಕೆಯಲ್ಲಿ ನೋಡಿದೆ, ಅದನ್ನು ಸಹಜ ಅದು ಮಾಡ್ತಕ್ಕಂಥದ್ದು. ಆದರೂ ನಮ್ಮ ನಿಖಿಲ್ ಅವರಿಗೆ ನನ್ನ ಮನವಿ, ಅದು ರಕ್ತ ಯಾವುದು ಹೇಳಿ, ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ಗೊತ್ತಿದೆ ಸಮಯ ಬರ್ತವೆ, ರಾಜಕಾರಣದಲ್ಲಿ ಸಮಯ ಬರ್ತವೆ. ನಾನು ಅದನ್ನೇ ಒಂದು ಪತ್ರಿಕೆಯಲ್ಲಿ ನೋಡಿದೆ. ಜೀವನದಲ್ಲಿ ಸೋಲು ಎಂಬುದು ಇಲ್ಲವೇ ಇಲ್ಲ. ಒಂದೋ ನೀವು ಗೆಲ್ಲುತ್ತೀರಿ, ಇಲ್ಲವೇ ಪಾಠ ಕಲಿಸಿದೆ. ನಮ್ಮ ಪಕ್ಷಕ್ಕೆ ಪಾಠ ಕಲಿಸಿದೆ, ಅವ್ರಿಗೂ ಕೂಡ ಕಲಿಸಿದೆ. ಹೀಗಿರುವಾಗ ಸೋಲು ಎಂಬುದು ಎಲ್ಲಿದೆ ಸೋಲು ಎಂಬುದು? ಒಳ್ಳೆ ದಿನ ಬರ್ತವೆ. ದಯಮಾಡಿ ಇವತ್ತು ಪಕ್ಷದ ಸದಸ್ಯತ್ವ ಹೊಸ ನೂತನ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಹಿಂದೆ ಪುಸ್ತಕಗಳಲ್ಲಿ ಮಾಡ್ತಕ್ಕಂಥದ್ದು ಇತ್ತು, ನಿಜ. ನಮ್ಮ ಶೆಟ್ಟರು ಸುಮಾರು ಪುಸ್ತಕಗಳನ್ನ ತಂದು ತಮಗೆಲ್ಲ ಕೊಟ್ಟಿದ್ದಾರೆ. ಆದರೆ ಮಿಸ್ ಕಾಲ್ ಕೊಡೋದ್ರ ಮೂಲಕ ತಾವು ಮಾಡಿ, ಒಂದೇ ಒಂದು ನಾನೊಬ್ಬ ಮಾಜಿ ರಾಜ್ಯಾಧ್ಯಕ್ಷನಾಗಿ, ಮಾಜಿ ಮಂತ್ರಿಯಾಗಿ, ಶಾಸಕ ಒಂದು ಮನವಿಯನ್ನು ಮಾಡ್ತೀವಿ ಅಂದರೆ, ತಾವು ಸದಸ್ಯತ್ವ ಮಾಡುವಾಗ ಎಲ್ಲ ವರ್ಗಗಳ ಜನ ಇರಲಿ, ದಯಮಾಡಿ ಎಲ್ಲ ವರ್ಗಗಳ ಜನ ಇರಲಿ. ದಲಿತರಿರಬೇಕು, ಮಹಿಳೆಯರಿರಬೇಕು, ಯುವಕರಿರಬೇಕು. ಆ ಗ್ರಾಮದಲ್ಲಿ ಯಾರು ಹೆಚ್ಚು ಜನ ಜಾತಿಯವರಿರ್ತಾರೆ ಅವರಿಗೆ ಅವಕಾಶ ಇರಬೇಕು. ಬೂತ್ ಮಟ್ಟದಲ್ಲಿ ಸಮಿತಿ ಆಗಬೇಕು. ಸಮಿತಿ ಆದಾಗ ಎಲ್ಲ ವರ್ಗಗಳಿಗೂ ಕೂಡ ಅವಕಾಶ ಇರಲಿ. ಆ ರಾಜಕಾರಣ ನಾವು ಮಾಡಿದ್ರಿಂದನೇ ಇಷ್ಟು ವರ್ಷ ನಾವು ಪಾರ್ಟಿಯಲ್ಲಿ ನಾವೆಲ್ಲ ಅಧಿಕಾರ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗಿತ್ತು. ಮೊನ್ನೆ ಕೂಡ ಆಕಸ್ಮಿಕ ಅಧಿಕಾರ ಹೋಗಿದೆ, ಇರಲಿ, ಪುನಃ ಬರ್ತದೆ. ನಾವು ನಿಮ್ಮ ಪರ ಇರ್ತೇವೆ. ನಮ್ಮ ಪಕ್ಷ ಯಾವಾಗಲೂ ಕೂಡ ಮಲೆನಾಡು ಪರವಾಗಿ ಕೆಲಸ ಮಾಡಿದೆ. ತಾವು ನೋಡಿ, ನಾನು ಒಂದೇ ಒಂದು ಮನವಿ ತಮಗೆ ಮಾಡ್ತೇನೆ, ಸುಧಾಕರ್ ಶೆಟ್ಟರೆ, ಇಷ್ಟೆಲ್ಲ ಮಾಡಿದಿರಿ ತಾವು. ನಮ್ಮ ವೆಂಕಟೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಮಲೆನಾಡು ಇರೋದ್ರಿಂದಲೇ ಇವತ್ತು 100 TMC ಒಂದೇ ತಿಂಗಳಲ್ಲಿ ನೀರು ಬಂದಿದೆ. ಜಯಲಲಿತಾ ಅವ್ರ ಗಲಾಟೆನೂ ಇಲ್ಲ, ಯಾರ ಗಲಾಟೆನೂ ಇಲ್ಲ. ಸಾಕು, ದಯವಿಟ್ಟು ಕೈ ಮುಗಿತೀವಿ. ಶೃಂಗೇರಿ, ಸಕಲೇಶ್ಪುರ, ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ನಿಲ್ಲಲಿ ಅಂತ ಅವ್ರು ಕೈ ಮುಗಿತಿದ್ದೀರಿ. ಈಗ ನಮ್ಮ ಜಮೀನು ನಾವು ಕಳ್ಕೊಂಡಿದ್ದೀವಿ, ನಮ್ಮ ಮಣ್ಣು ಹೋಗಿದೆ, ನಮ್ಮ ಗೊಬ್ಬರ ಹೋಗಿದೆ, ನಮ್ಮ ಕಾಫಿ ಹೋಗಿದೆ. ಸರ್, 24,000 ಕಾಫಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. 60% ಕಾಫಿ ಹೋಗಿ ಆಯಿತು, ಏನು ಉಳಿದಿಲ್ಲ. ನಷ್ಟ ನಮ್ಮದು, ಲಾಭ ಆ ಭಾಗದವ್ರದ್ದು. ಯಾರೋ ಹೇಳಿದ್ದಾರೆ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ. ದಯವಿಟ್ಟು ಅವ್ರಿಗೆ ಟ್ಯಾಕ್ಸ್ ಹಾಕಿ, ಆ ಟ್ಯಾಕ್ಸ್ ಹಣ ನಮ್ಮ ಪ್ಲ್ಯಾಂಟ್ರ್ಗಳಿಗೆ ಇಲ್ಲಿ ಕೊಡಿ.
ಇಲ್ಲಿ ಕೊಡಿ, ನಮ್ಮ ಕಾರ್ಮಿಕರಿಗೆ ಕೊಡಿ. ಈ ಆಂದೋಲನವನ್ನು ನಾವು ಮಾಡಬೇಕಾಗಿದೆ. ಈ ಎಲ್ಲ ವಿಷಯವಾಗಿ ಚರ್ಚೆ ಮಾಡಿ ಸದಸ್ಯತ್ವ ನೋಂದಣಿ ಮಾಡಿ ಸರ್ಕಾರದ ವಿರುದ್ಧ ಸಂಘಟನೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕರ್ತರು ಹಿರಿಯರು ನನ್ನನ್ನು ಕೂಡ ಆಹ್ವಾನ ಮಾಡಿ ಈ ಸಭೆಗೆ ಕರೆದಿದ್ದೀರಿ. ನಾನು ಸುಧಾಕರ್ ಶೆಟ್ಟರಿಗೆ, ನಮ್ಮ ವೆಂಕಟೇಶ್ ಗೌಡರಿಗೆ, ನಮ್ಮ ಜಿಲ್ಲೆ ಎಲ್ಲರಿಗೂ ಕೂಡ ತಮಗೆಲ್ಲ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಒಬ್ಬ ಯುವ ಮುಖಂಡನಾಗಿ ಎಲ್ಲ ರೀತಿಯ ತಾಳ್ಮೆ, ಎಲ್ಲ ರೀತಿಯ ವಿಶ್ವಾಸವನ್ನು ತುಂಬುವಂಥ ಶಕ್ತಿ ಇವತ್ತು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರಿಗಿದೆ. ಅವರಿಗೆ ತಾವೆಲ್ಲ ಆಶೀರ್ವಾದ ಮಾಡುವ ಮೂಲಕ ಪಕ್ಷವನ್ನು ಕಟ್ಟೋಣ, ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಣ ಎಂಬತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.